ಬಿಟ್ಟಲ ಬಿಟ್ಟಲ ಗುರು ನನ್ನ ಕಾಲೇಜ್ ಸ್ಟೇಷನ್ ಕೆಳಿಯ ಅಯ್ಯೋ ಹೇಗೋಯ್ದ್ಯೋ ಎಷ್ಟು ದಿವಸ ಆಯ್ತು ನೀನು ನೋಡಿ ಸಾರಿ ಕಣ ನಿನ್ ಮದುವೆಗೆ ಬರಕ್ಕಾಗ್ಲಿಲ್ಲ ಅಯ್ಯ ಪರವಾಗಿಲ್ಲ ಬಿಡು ನೀನು ಅವಾಗ ಕೊಡಬೇಕಾಗಿರೋ ಗಿಫ್ಟ್ ನ ಇವಾಗ ಕೊಟ್ರೆ ನಾನೇನ್ ಬೇಡ ಅಂತೀನ ಲೋ ಗಿಫ್ಟ್ ಕೊಡೋದಂಗಿರ್ಲಿ ಅಲ್ಲ ಕಣೋ ನೀನು ಕಾಲೇಜ್ ಡೇಸ್ ನಲ್ಲಿ ಅಷ್ಟೊಂದು ಮುಗ್ಧ ಆಗಿದ್ದೆ ಹುಡುಗಿರ್ನ ಕಂಡ್ರೆ ದೂರ ಓಡೋಗ್ತಾ ಇದ್ದೆ ಅಂತದ್ರಲ್ಲಿ ಲವ್ ಮ್ಯಾರೇಜ್ ಆದಂತೆ ಅದೊಂದು ದೊಡ್ಡ ಕತೆ ಕಣೋ ನಾನು ಕಾಲೇಜ್ ಡೇಸ್ ಅಲ್ಲಿ ಕೆಲ್ಸಕ್ಕೆ ಅಂತ ಸಿಕ್ಕಾಪಟ್ಟೆ ಟ್ರೈ ಮಾಡಿದೆ ನನ್ನ ಯೋಗ್ಯತೆ ತಕ್ಕಂತ ಕೆಲಸ ಎಲ್ಲೂ ಸಿಗ್ಲಿಲ್ಲ ಅದಕ್ಕೆ ಒಂದು ಶ್ರೀಮಂತ ಹುಡುಗಿನ ಮದುವೆ ಆದ್ರೆ ಕೆಲ್ಸಕ್ಕೆ ಹೋಗೋ ತಾಪತ್ರನೇ ಇರಲ್ಲ ಅಂತ ಗಂಡುಗಲಿ ಅಂಶದ ಹುಡುಗಿಗೆ ಕಾಳು ಹಾಕಿ ಅವಳಿಗೊಂದು ಬಾಳ ಕೊಟ್ಟುಬಿಟ್ಟೆ ಲೋ ಎಲ್ಲಾ ವಿಚಾರದಲ್ಲೂ ನಿನಗಿಂತ ನಾನು ಬಹಳ ಬೋಲ್ಡು ಆದ್ರೂ ನಿನಗೆ ಸಾಧ್ಯ ಆಗಿದ್ದು ನನಗೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಸ್ವಲ್ಪ ಬಿಡಿಸೇಳು ಇಲ್ಲಾಂದ್ರೆ ಈ ಬುದ್ಧಿವಂತರ ತಲೆಗೆ ಅರ್ಥ ಆಗೋದಾದ್ರೂ ಹೇಗೆ ನೋಡಪ್ಪ ಸವಿತಾ ಅನ್ನೋ ಒಂದು ಹುಡುಗಿನ ನಾನು ಬಹಳ ಪ್ರೀತಿಸ್ತಾ ಇದ್ದೀನಿ ಆದ್ರೆ ಅವಳ ಕಡೆಯಿಂದ ಕರೆಕ್ಟ್ ಆಗಿ ರೆಸ್ಪಾನ್ಸೇ ಬರ್ತಾ ಇಲ್ಲ ಏ ಇಲ್ಲಪ್ಪ ಕೆಲವು ಸತಿ ಚೆನ್ನಾಗಿ ಮಾತಾಡಿಸ್ತಾಳೆ ಕೆಲವು ಸತಿ ಫುಲ್ ರಾಂಗ್ ಆಗ್ಬಿಡ್ತಾಳೆ ಯಾಕೆ ಅಂತಾನೆ ಗೊತ್ತಾಗ್ತಿಲ್ಲ ಕಣೆ ಈ ರಾಂಗ್ ಆಗಿರೋ ಹುಡುಗಿನ ಯಾಕೆ ಲವ್ ಮಾಡ್ತೀಯಾ ಅವ್ರನ್ನ ಬಿಟ್ಟಾಕಿ ಬೇರೆಯವ್ರನ್ನ ಲವ್ ಮಾಡು ಹಂಗೆಲ್ಲ ಆಗಲ್ಲಪ್ಪ ನಾನು ಮದುವೆ ಅಂತ ಆದ್ರೆ ಸವಿತನ್ನೇ ಆಗೋದು ಅಂತ ಜೀವನದಲ್ಲಿ ನಿರ್ಧಾರ ಮಾಡ್ಬಿಟ್ಟಿದ್ದೀನಿ ಸರಿ ಹಾಗಾದ್ರೆ ಕೇಳು ಈ ಪ್ರೀತಿನಲ್ಲಿ ನಂಬಿಕೆ ಅನ್ನೋದು ತುಂಬಾ ಮುಖ್ಯ ಹುಡುಗಿರಿಗೆ ನಮ್ಮ ಮೇಲೆ ನಂಬಿಕೆ ಬರೋ ಹಾಗೆ ನಾವು ನಡ್ಕೋಬೇಕು ಅಪ್ಪಿ ತಪ್ಪಿ ಏನಾರ ನಂಬಿಕೆ ಬರಲಿಲ್ಲ ಅಂತ ಇಟ್ಕೋ ಪ್ರೀತಿ ನಮ್ಮ ಪ್ರೀತಿ ಅರಳೋದಕ್ಕಿಂತ ಮುಂಚೆನೆ ಬಾಡೋಗ್ಬಿಡುತ್ತೆ ಅದಕ್ಕೇನಪ್ಪ ಯಾರೋ ನನ್ನ ಫ್ರೆಂಡ್ ಹೇಳ್ದ ಈ ಲವ್ ಮಾಡಿ ಮದುವೆ ಆಗಿರೋ ಹತ್ರ ಅಡ್ವೈಸ್ ತಗೋ ನಿನ್ ಲವ್ಗೂ ಒಂದು ದಾರಿ ಆಗುತ್ತೆ ಅಂತ ಅದಕ್ಕೆ ನಿನ್ನ ಹತ್ರ ಬಂದಿದ್ದೀನಿ ಕಣ ಗುರುತು ಪರಿಚಯ ಇದ್ದವ್ರಿಗೆಲ್ಲ ಒಂದು ದಾರಿ ತೋರಿಸಿದೀವಿ ಅಂತದ್ರಲ್ಲಿ ನೀನ್ ಯಾರು ನನ್ನ ಕಾಲೇಜ್ ಫ್ರೆಂಡು ನಿನಗೆ ದಾರಿ ತೋರಿಸ್ತಾ ಇರ್ತೀನ ಸದ್ಯದಲ್ಲಿ ತೋರಿಸ್ತೀನಿ ಬಿಡು ಹೊಳಿ ಅಂದ್ರೆ ಏನು ನಮಗೆ ಪರಿಚಯ ಮಾಡ್ಕೊಡಲ್ವೇ ಮಾಡ್ಕೊಡ್ತೀನಿ ಬರೀ ಕೂತ್ಕೊಳ್ಳಿ ನೀವು ಥ್ಯಾಂಕ್ಸ್ ಅಪ್ಪ ಗುರು ಇವ್ರು ನಮ್ಮ ಭಾವ ಕೈ ಮಿಕ್ಕಿದ್ ನಾವು ಮಾಡ್ಕೊಂತೀವಿ ನಾವು ಅದೆತ್ತಿದ್ರದು ಎತ್ತು ಅಲ್ಲ ಈ ಮೂತಿನ ನೋಡ್ತಾ ಇದ್ರೆ ಇಲ್ಲಿ ತನಕ ಈ ಮೂತಿಗೆ ಲವ್ ಸಿಕ್ಕಿಲ್ಲ ಅಂತ ಅನಿಸ್ತಾ ಇದೆ ಅಲ್ವಾ ಸರ್ ನಿಮ್ಗೆ ಹೆಂಗ್ ಗೊತ್ತಾಯ್ತು ಸರ್ ಕಣ್ಣು ನೋಡಿ ಕಂಡಿಡಿ ಕಳ್ಳನ ಮಗ ನಾನು ಇಲ್ಲ ಸರ್ ಅವನು ತನ್ನ ಸ್ವಂತ ಅನುಭವದಿಂದ ಹೆಚ್ಚಿದಾನಷ್ಟೇ ಸ್ವಲ್ಪ ತೆಪ್ಪ ಕೂತ್ಕೋ ಅದಕ್ಕೆ ವಿಠಲನ ಹತ್ರ ಟ್ರೈನಿಂಗ್ ತಗೊಳ್ಳೋಣ ಅಂತ ಬಂದಿದ್ದೀನಿ ಅಲ್ಲ ನಿಮ್ಮ ಬುದ್ಧಿಗೆ ನಾನು ಏನು ಬೇಕಂತ ಅಲ್ಲಿ ಇವನು ಆ ವಿಚಾರದಲ್ಲಿ ಎಲ್ಲ ಬೋರ್ಡ್ ಕಂಡ್ರೆ ನಾನು ಈ ಲವ್ ವಿಚಾರದಲ್ಲಿ ಇದ್ದೀನಲ್ಲ ಒಂಥರ PhD ಮಾಡಿದ್ರಿಗಿಂತಲೂ ಒಂದು ಕೈ ಮಿಗಿಲು ನೀವು ನನ್ನ ಹತ್ರ ಲವ್ ಪಾಠಗಳನ್ನು ಹೇಳ್ಕೊಳ್ಳಿ ಮೊದಲನೇ ದಿನಕ್ಕೆ ಹುಡುಗಿ ಲವ್ ಆಗುತ್ತೆ ಎರಡನೇ ದಿನಕ್ಕೆ ಹನಿಮೂನ್ ಮುಗಿದು ಬಿಡುತ್ತೆ ನಿಮಗೆ ಮಕ್ಕಳು ಮರಿ ಮಕ್ಕಳು ಅವು ಬೇಕು ಅಂದ್ರೆ ಒಂದು 3-4 ದಿನದಲ್ಲಿ ಎಲ್ಲ ಆಗ್ಬಿಡುತ್ತೆ ಮೊದಲು ನಿನ್ನ ಹೆಂಡತಿ ಪ್ರೀತಿ ಹೋಲಿಸ್ಕೊಳ ಅವ್ರಿಗೆ ಅರ್ಜೆಂಟ್ ಇರೋದು ಹುಡುಗಿ ಹೋಲಿಸ್ಕೊಳ್ಳೋ ಪ್ರೀತಿ ಕಣ ಈ ಹೆಂಡತಿ ಹೋಲಿಸ್ಕೊಳ್ಳೋ ವಿದ್ಯೆ ಇದೆಯಲ್ಲ ಅದು ತದನಂತರ ಬರುತ್ತೆ ನೀವು ಇವ್ರ ಮಾತನ್ನೆಲ್ಲ ನಂಬೋದಕ್ಕೆ ಹೋಗಬೇಡಿ ಯಾರ ಮೇಲೂ ಏನು ನಂಬಿಕೆ ಇಡಬೇಡಿ ನನ್ನ ನಂಬಿ ನಾನು ನೋಡಿ ಹತ್ತತ್ರ ಒಂದು 9 ತಿಂಗಳೊಳಗಡೆ ಅಂದ್ರೆ ನೀವು ತಿಂಗಳಿಗೆ ಇಂತಿಷ್ಟು ಅಂತ ನಾನು ದುಡ್ಡು ಕೊಡಬೇಕಾಗುತ್ತೆ ಅಷ್ಟನ್ನು ಪೇ ಮಾಡಿಬಿಟ್ರೆ ನಾನು ಈ ಲವ್ ಮಾಡೋ ವಿದ್ಯೆನ ನಾನು ನಿಮಗೆ ಹೇಳ್ಕೊಟ್ಬಿಡ್ತೀನಿ ಯಾಕೋ ನಾನು ವಿಠಲನ ಹತ್ರ ಟ್ರೈನಿಂಗ್ ತಗೊಂಡ್ರೆ ಚೆನ್ನಾಗಿ ಅನ್ಸುತ್ತೆ ರಜಾ ರಜಾ ನೋಡೋ ಒಂದ್ಸಲ ನನ್ನನ್ನು ಇದು ಮಣ್ಣು ಅಂತ ಒಂದು ಸಲ ನಾನು ಹೇಳ್ತೀನಿ ಇಲ್ಲ ನಾನು ಅದನ್ನೇ ತಿಂತೀನಿ ಅಂದ್ರೆ ತಿನ್ಕೊಂಡು ಹಲೋ ಗುರು ನಾನು ನನ್ನ ಹೆಂಡತಿನ ಹೇಗೆ ಪ್ರೀತಿಸ್ತೆ ಅಂತ ನಿಮ್ಗೊಂದು ಕತೆ ಹೇಳ್ತೀನಿ ನೀನು ಅದನ್ನು ಫಾಲೋ ಮಾಡಿಬಿಟ್ರೆ ನೀನು ಪ್ರೀತಿ ನಿಂಗೆ ಸಿಕ್ಬಿಡುತ್ತೆ ಯಾಕಮ್ಮ ಹೊಡ್ದೆ ಇವಳನ್ನ ನಾನು ಲವ್ ಮಾಡಿ ಮದುವೆ ಆಗಿತ್ತು ಏನಪ್ಪ ನೀವು ನನ್ನನ್ನು ಲವ್ ಮಾಡಿ ಮದ್ವೆ ಆದ್ರಾ ಇವ್ ನಿಮ್ಮನ್ನ ಲವ್ ಮಾಡ್ಲಿಲ್ವಾ ಇಲ್ಲ ನಾನೇ ಇವ್ರನ್ನ ಲವ್ ಮಾಡಿ ಮದ್ವೆ ಆಗಿರೋದು ನೋಡೋದಕ್ಕೆ ಪೆದ್ದಾಗ ಐಲ್ ಫೈಲ್ ಹಂಗಿದ್ರ ಇಂಥವ್ರನ್ನ ಮದ್ವೆ ಆದ್ರೆ ನಾನು ಸುಖವಾಗಿರ್ತೀನಿ ನನ್ನ ಸಂಸಾರ ತುಂಬಾ ಚೆನ್ನಾಗಿರುತ್ತೆ ಇವ್ರು ಯಾವ ಹುಡುಗಿನೂ ಕಣ್ಣೆತ್ತಿ ನೋಡಲ್ಲ ನಾನು ಹೇಳ್ದಂಗೆ ಕೇಳ್ಕೊಂಡ್ ಬಿದ್ದಿರ್ತಾರೆ ಅಂತ ನಾನೇ ಇವ್ರ ಹಿಂದೆ ಬಿದ್ದು ಲವ್ ಮಾಡಿ ಮದ್ವೆ ಆದೆ ಅಲ್ವೇನಪ್ಪ ಹೇಳ್ರಿ ಮಿಸ್ಟರ್ ಇಷ್ಟ್ರ ಮೇಲೂ ನೀವು ಇವ್ರ ಹತ್ರ ಲವ್ ಪಾಠನ ಹೇಳ್ಕೊತೀರೋ ಹೌದು ನಾನು ವಿಠಲನ ಹತ್ರನೇ ಲವ್ ಟ್ರೈನಿಂಗ್ ತಗೊಳ್ಳೋದು ಯಾಕುಟ್ಟೋಗಿ ಅವನಿಗೆ ಕಣ್ ಸವಿತಾ ನನ್ನ ಪ್ರಾಣ ಸಖತ್ತಾಗಿದೆ ಕಣ ಲವ್ ಮಾಡ್ಬೇಕಾಗಿರೋ ನಾನು ಅದಕ್ಕೆ ಕಣ ಹೇಳಿದ್ದು ಹೋಗು ಮಾತಾಡ್ತು ಕಲ್ಬಕ್ಸು ಆಯ್ತಾ ಮತ್ತೆ ಹಾಯ್ ಸವಿತಾ ಏ ಗುರು ಯಾಕೋ ನಾನು ಹಿಂದೆ ಬಿದ್ದಿದ್ಯಾ ಇನ್ನು ನೋಡೋಣ ಅಂತಾನೆ ಬಂದೆ ಯಾವಾಗ ನಿಂಗೆ ಇಲ್ಲಿಗೆ ಬರಕ್ ಹೇಳ್ದೋಳು ಏನು ಕುರಿನ ಟಗರ ಗುರು ಏನೋ ನಿನ್ ಪೋಸು ನಾನು ತುಂಬಾ ಸರಳ ವ್ಯಕ್ತಿ ಸರಳ ವ್ಯಕ್ತಿ ಅಂದ್ಬಿಟ್ಟು ಕುರಿ ತರ ತಲೆ ಬಗ್ಸ್ಕೊಂಡು ನಿಂತಿದ್ಯಲ್ಲ ನಿಂಗೆ ಮಾನ ಮರ್ಯಾದೆ ಇಲ್ವಾ ನಾನು ತುಂಬಾ ಮುಗ್ಧ ಏಯ್ ನಿನ್ನಂತ ಮುಗ್ಧ ನನಗೆ ಬೇಕಾಗಿಲ್ಲ ಕಣ
ಸವಿತಾ ಹೆಂಗ್ ಬೈದ್ಲು ಗೊತ್ತಾ ನನಗೆ? ನಿನ್ನಂತ ಮುಗ್ಧ ಬೇಡ, ಹುಡುಗ ರೊಮ್ಯಾಂಟಿಕ್ ಆಗಿರ್ಬೇಕು, ಪ್ಲೇ ಬಾಯ್ ತರ ಇರಬೇಕು ಅಂತ ಹೇಳ್ಬಿಟ್ಟು ಬಾಯಿಗೆ ಬಂದಂಗೆಲ್ಲ ಬೈದು ಮಕ್ಕಳು ಹೊಡೆದಂಗೆ ಹೇಳುದು. ನಿನ್ನ ಜಾಗದಲ್ಲಿ ನಾನ್ ಇದ್ದಿದ್ರೆ ಎಲ್ಲ ಸರಿ ಹೋಗ್ತೀನಿ. ಹಲೋ ಅಪ್ಪ, ನಿನ್ ಜಾಗದಲ್ಲಿ ನೀನ್ ಟ್ಯಾಪ್ಗಿರೋ, ಲವ್ ಮಾಡ್ಬೇಕಾಗಿರೋದು ನಾನು. ಈ ಲವ್ ವಿಚಾರದಲ್ಲಿ ಯಾರಾದ್ರೂ ಸೋತು ಸುಣ್ಣ ಆಗಿ ತಲೆ ತಗ್ಗಿಸ್ಬಿಟ್ರು ಅಂದ್ರೆ ಅಂತ ತಲೆ ಎತ್ತು ಬಿಡ್ಬೇಕು ಅನ್ಸುತ್ತೆ. ಅಲ್ಲ, ಹಿಂಗೂ ಕಾಲ ಮಿಂಚಿಲ್ಲ. ಟ್ರೈನಿಂಗ್ ಕೊಡೋದಕ್ಕೆ ನಾನು ರೆಡಿ ಇದೀನಿ, ತಗೊಳೋದಕ್ಕೆ ನೀನು ರೆಡಿ ಇದೆಯಾ? ಮೊದಲನೇ ಸತಿ ಫೇಲ್ ಆದ್ರೆ ಪದೇ ಪದೇ ಫೇಲ್ ಆಗಲ್ಲಮ್ಮ. ನೋಡು, ಆ ಹುಡುಗಿಗೆ ಯಾವ ಕಲರ್ ಇಷ್ಟ, ಯಾವ ತರ ಬಟ್ಟೆ ಇಷ್ಟ, ಅವೆಲ್ಲ ನಿನ್ಗೆ ಗೊತ್ತಾ? ಓ ಗೊತ್ತು, ಯಾವ ಬಟ್ಟೆ ಇಷ್ಟ, ಯಾವ ಕಲರ್ ಇಷ್ಟ ಎಲ್ಲ ಗೊತ್ತು. ಆ ಬಣ್ಣದ ಬಟ್ಟೆ ತಗೊಂಡು ಹುಡುಕ್ ಕೊಡು. ಆ ಬಟ್ಟೆ ನೋಡ್ತಿದ್ದ ಹಾಗೆ ಹೊಟ್ಟೆ ಚುರುಕಂದು ನೀನ್ ಲವ್ ಮಾಡ್ತಾರೆ. ಏನಿವತ್ತು ನನ್ಗೋಸ್ಕರ ಟಗರಲ್ಲ, ಗುರುನೇ ಕಾಯ್ತಿದೆ. ಸವಿತಾ, ನಿನ್ಗೇನೋ ಕೊಡ್ಬೇಕು ಅನ್ಕೊಂಡಿದ್ದೀನಿ. ಏಯ್, ನೀನ್ ಕೊಡೋದು ನಾನು ತಗೊಳ್ಳೋದೇನೋ ಇದೆ. ಈ ಡ್ರೆಸ್ ನೋಡು ಎಷ್ಟು ಚೆನ್ನಾಗಿದೆ. ಈ ವೈಟ್ ಡ್ರೆಸ್ ನೀನು ಹಾಕೊಂಡ್ಬಿಟ್ರೆ ಸೂಪರ್ ಆಗಿ ಕಾಣ್ತೀಯ. ಸೇಮ್ ದೇವಕನ್ಯೆ ತರ. 2 ರೆಕ್ಕೆಗಳು ಅಂಟಿಸ್ಬಿಟ್ರಂತೂ ಹೇಟ್ ದೇವಕನ್ಯೆನೆ. ಏನು, ನೀನಿನ್ ದೂರ ಹಾರೋಗ್ಬೋದು ಅಂತನಾ? ಅಲ್ಲ ಅಲ್ಲ, ನನ್ನನ್ನು ಜೊತೆಲಿ ಹಾರಿಸ್ಕೊಂಡು ಹೋಗ್ಲಿ ಅಂತ. ಏನು ನಿನ್ ಟೇಸ್ಟು? ಚಿಕ್ಕ ವಯಸ್ಸಲ್ಲಿ ಅಪ್ಪ ಮಾಡಿದ್ದು ಇದೇ ತಪ್ಪು. ಪ್ರೈಮರಿ ಸ್ಕೂಲ್ಗೆ ಹೋದ್ರೆ ಅಲ್ಲಿ ವೈಟ್ ಯೂನಿಫಾರ್ಮ್, ಹೈಸ್ಕೂಲ್ಗೆ ಹೋದ್ರೆ ಅಲ್ಲೂ ವೈಟ್ ಯೂನಿಫಾರ್ಮ್. ನಂಗೆ ವೈಟ್ ಕಂಡ್ರೆ ಆಗಲ್ಲ, ಒಂದೇ ದಿನ ಕೊಳೆ ಆಗೋಗುತ್ತೆ. ತಗೋ, ನೀನೇ ಹಾಕೋ. ಅಯ್ಯಯ್ಯ, ಇದು ಹೆಣ್ಮಕ್ಳ ಡ್ರೆಸ್ಸು, ಹೆಣ್ಮಕ್ಳು ಹಾಕೊಳ್ಳೋದು. ಹಾಗಾದ್ರೆ ಹೋಗಿ ನಿನ್ ಲವರಿಗೆ ಕೊಡೋ. ನೀನಲ್ವಾ ನನ್ನ ಲವರು? ಹಾಗೇನಾದ್ರು ಕನ್ಸ್ ಕಂಡ್ರೆ ಹೊಡಾಕ್ಬಿಡ್ತೀನಿ ಇಡೀ. ಪ್ರತಿ ಸತಿ ಸೋಲ್ತಾ ಇದ್ದೀನಲ್ಲೋ, ಅವಳು ಪ್ರೀತಿನ ಯಾವಾಗ ಗೆಲ್ಲದ್ ನಾನು? ಪ್ರತಿ ಸಲ ಸೋತಾಗ್ಲೂ ಅವಳು ನಿನಗೆ ಹತ್ರ ಆಗ್ತಾ ಇದ್ದಾಳೆ. ಅದ್ ನನಗೆ ಗೊತ್ತಾಗ್ತಾ ಇಲ್ವೇ? ನನಗೆ ಗೊತ್ತಾಗ್ತಿದಿಲ್ಲ, ನಿನಗೆ ಅನುಭವ ಕಮ್ಮಿ. ನೋಡು, ಇವತ್ತಲ್ಲ ನಾಳೆ ಅವಳು ನಿನ್ನ ಇಷ್ಟಪಟ್ಟೆ ಪಡ್ತಾಳೆ, ಪ್ರೀತಿ ಮಾಡೇ ಮಾಡ್ತಾಳೆ. ಹಂಗ ಸೆಟ್ ಮಾಡ್ತೀನಿ. ಬಾ, ಮಸಾಲೆ ದೋಸೆ ತಿನ್ನೋಣ. ಈ ಸೋತು ಮುಸುಡಿಗಳನ್ನ ನೋಡಿದ್ಲೇ ಗೊತ್ತಾಗಲ್ವೇನಮ್ಮ ಏನು ಕಿಸಕ್ಕಾಗ್ಲಿಲ್ಲ ಅಂತ. ನಾವ್ ಯಾವಾಗ್ಲೂ ಲವ್ ಮಾಡೋರಿಗೆ ಎನ್ಕರೇಜ್ ಮಾಡ್ಬೇಕು. ಸಾಕು ಸುಮ್ನಿರಮ್ಮ. ಅಮ್ಮ, ನನ್ನ ಮಗ ನಿನ್ನ ಕಟ್ಕೊಂಡಾಗಿಂದ ಪ್ರೀತಿ ಮಾಡ್ತಾನೇ ಇದ್ದಾನೆ. ನೀನ್ ಏನ್ ಮಾಡ್ದೆ ಎಂಕ್ರೇಜು? ಮತ್ತೆ ಯು ಜಸ್ಟ್ ಕೀಪ್ ಕ್ವೈಟ್. ಬಿಟ್ಲಾ, ವಾಟ್ ಹ್ಯಾಪನ್, ಟೆಲ್ ಮೀ. ನಾನೇನು ಹೇಳೋದು, ನೀನೇ ಎಲ್ಲ ಹೇಳು. ಸವಿತಂಗೆ ವೈಟ್ ಕಲರ್ ಚೂಡಿದಾರ್ ಇಷ್ಟ ಅಂತ ತಗೊಂಡೋದೆ, ಅವಳಿಗೆ ವೈಟ್ ಕಲರ್ ಇಷ್ಟ ಅಲ್ಲ ಅಂದ್ಬಿಟ್ಲು. ಹುಡುಗಿನ ಇಂಪ್ರೆಸ್ ಮಾಡ್ಬೇಕಾದ್ರೆ ಮೊದಲು ಅವ್ರನ್ನ ಡೀಪ್ ಆಗಿ ಸ್ಟಡಿ ಮಾಡ್ಬೇಕು. ವಾಪಸ್ ತಕ್ಕೊಳ್ರಿ ನಿಮ್ಮ ಮಾತನ್ನ. ಸ್ಟಡಿ ಮಾಡೋದು ನೀವೆಲ್ಲಿ ಸಿಗ್ತೀರಾ? ಕಾದ್ರೆ ಸಾಕು. ಅಪ್ಪಿ, ನಾನು ಭಾಷಣ ಮಾಡ್ತಿದ್ದೆ, ಬರ್ತೀನಿ ಅಂತೀರ, ಪುರ್ ಅಂತ ಆರೋಗ್ಬಿಡ್ತೀರ. ಅಪ್ಪಿ, ನಾನು ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕು ಅಂತೀರ, ಪುರ್ ಅಂತ ಆರೋಗ್ಬಿಡ್ತೀರ. ಅಪ್ಪಿ, ನಾನು ಮಹಿಳಾ ಸಂಘಕ್ಕೆ ಹೋಗ್ಬೇಕು ಅಂತೀರ, ಪುರ್ ಅಂತ ಆರೋಗ್ಬಿಡ್ತೀರ. ಸಂಜೆ ಆದ್ಮೇಲೆ ಗೂಡೆಲ್ಲ ಸೇರ್ಕೋತೀರ. ಬೆಡ್ರೂಮಿಗೆ ಬಂದು ಮೀಟ್ ಮಾಡೋಣ ಅಂದ್ರೆ ನೋ ಅಡ್ಮಿಷನ್ ಬೋರ್ಡ್ ಚಳಿಕೊಂಡು ಕೂತಿದ್ದೆ. ಪರಿಸ್ಥಿತಿ ಹಿಂಗಿರುವಾಗ ನಾನು ನಿಮ್ಮನ್ನ ಹೆಂಗ್ರಿ ಡೀಪ್ ಆಗಿ ಸ್ಟಡಿ ಮಾಡಿ. ಅಲ್ಲ, ಎಕ್ಸ್ಕ್ಯೂಸ್ ಮೀ, ಈಗ ನಾವು ಮಾತಾಡ್ತಾ ಇರೋದು ಗುರು ಮತ್ತೆ ಸವಿತಾ ಲವ್ ಬಗ್ಗೆ. ಮತ್ತರಿಯಾ ಪಡ್ಕೊಂಡತ್ತಾನೆ. ಏಯ್, ನಮ್ ಪಡ್ಕೊಂಡತ್ತಾನೆ. ಈ ಕಳ್ಳನ ಮಗನ ಮಾತು ನಂಬೇಡ ಅಂತ. ನನ್ನ ಮಾತನ್ನು ಎಲ್ಲ ಕೇಳ್ತೀಯ, ಇವನ್ ಮಾತು ನಂಬ್ತೀಯ, ಆ ಹುಡುಗಿ ಹತ್ರ ಹೋಗ್ತೀಯ ಅಂತ ಮಕ್ಕಳು ಮುಗಿಸ್ಕೊತೀಯ ಬರ್ತೀಯ. ಇವನ್ ಮಾತು ಕೇಳ್ತೀಯ, ಆ ಹುಡುಗಿ ಹತ್ರ ಹೋಗ್ತೀಯ ಅಂತ ಮಕ್ಕಳು ಮುಗಿಸ್ಕೊಂಡು ಬರ್ತೀಯ. ಒಂದೇ ಹುಡುಗಿ ಹತ್ರ ಅಂತ ಅದೆಷ್ಟು ಸಲ ಉಗಿಸ್ಕೊತೀಯ? ನಿನ್ನ ಗಂಡ ಜನ್ಮಕ್ಕೆ ನಾಚಿಕೆ ಆಗಲ್ವೇನೋ? ಯೋಚನೆ ಮಾಡಬೇಡ. ನೀನು ಈಗಲೂ ಹೂವನ್ನು ನಾನು ಟ್ರೈನಿಂಗ್ ಕೊಡೋದಕ್ಕೆ ರೆಡಿ ಇದೆ. ಏನು ಬೇಕಾಗಿಲ್ಲ, ಅವ್ರವ್ರ ಬಗೆಹರಿಸ್ಕೋತಾರೆ. ನೀವು ಈ ಕೇಸಲ್ಲಿ ಇಂಟರ್ಫಿಯರ್ ಆಗ್ಬೇಡಿ. ಲವ್ ಆಗತ್ತೆ ಬೀಳ. ಗುರು, ಒಂದು ಕೆಲಸ ಮಾಡೋಣ. ಹಿಂಗ್ ಮಾಡಿದ್ರೆ ಅದು ಹಂಗಾಗುತ್ತೆ. ಹೆಂಗ್ ಮಾಡಿದ್ರೆ ಹೆಂಗಾಗುತ್ತೆ ಹೇಳೋ? ಡೈರೆಕ್ಟ್ ಆಗಿ ಸವಿತನ್ ಮನೆಗೆ ಹೋಗು. ಅವ್ರ ಮನೆಗೆ ಕೆಲಸದವ್ರ ಹತ್ರ ಸವಿತನ್ ಗೊತ್ತಿಲ್ದಿರೋ ಹಾಗೆ ಸವಿತನಿಗೆ ಏನಿಷ್ಟ ಅನ್ನೋದನ್ನ ಕೇಳ್ತಿಳ್ಕೊ. ಇದನ್ನ ಮೊದಲೇ ಮಾಡಿದ್ರೆ ಚೂಡಿದಾರ್ ದುಡ್ಡು ಉಳಿತಿತ್ತಲ್ಲೋ. ಈಗಲೂ ಏನು ವೇಸ್ಟ್ ಆಗಿಲ್ಲ ಕಣೋ. ನನಗೆ ಕೊಡು, ನಾನು ಪಲ್ಲು ಕೊಡ್ತೀನಿ. ಏನಪ್ಪ, ನಾನು ಹೀಗೆ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಆ ಸವಿತಾ ಅನ್ನೋ ಹುಡುಗಿ ನಿನ್ನ ಒಪ್ಪಿದಾಳ? ಇಲ್ಲ ಅಜ್ಜಿ. ಅಜ್ಜಿ ಗಿಜ್ಜಿ ಅಂದ್ರೆ ಬಜ್ಜಿ ಮಾಡ್ಬಿಡ್ತೀನಿ. ಆಂಟಿ ಅಂತ ಕಲಿ, ಇಲ್ಲ ಅಂದ್ರೆ ಲಂಗಮ್ಮನೋಳೆ ಅಂತ ಕಲಿ. ಅಯ್ಯಯ್ಯೋ, ಆ ಹೆಸರು ಯಾಕೋ ಸರಿ ಹೋಗ್ತಾ ಇಲ್ಲ. ಆಂಟಿ ಅಂತಾನೆ ಕರಿತೀನಿ. ಆ ಹುಡುಗಿ ನಿನ್ನ ಒಪ್ಪಿದಾಳ? ಇಲ್ಲ ಆಂಟಿ. ಇಲ್ಲ ಅಂದ್ಮೇಲೆ ಯಾಕಪ್ಪ ಬಲವಂತ ಮಾಡ್ತೀಯ? ಬಿಟ್ಬಿಡು. ಅಯ್ಯೋ, ನಾನು ಅವಳನ್ನ ಪ್ರೀತಿಸ್ತಾ ಇದ್ದೀನಲ್ಲ. ಪ್ರೀತಿ ಅನ್ನೋದು ಎರಡೂ ಕಡೆಯಿಂದ ಬರಬೇಕು. ನೀನು ಬೇಕು ಬೇಕು ಅಂತೀಯ, ಅವಳು ಬೇಡ ಬೇಡ ಅಂತಾಳೆ. ಹೀಗಾದ್ರೆ ಪ್ರೀತಿ ಎಲ್ಲಿಂದ ಬೆಳೆಯುತ್ತೆ? ಮದುವೆ ಆದ್ಮೇಲೆ ಸರಿ ಹೋಗ್ಬೋದಲ್ವಾ? ನಿನ್ ತಲೆ ಎಲ್ಸಲ್ ಹೋಗುತ್ತೆ. ನನ್ನ ಮಗ ಅನುಭವಿಸ್ತಾ ಇರೋದು ಸಾಲ್ದ. ನಿನ್ಗೆ ಅನುಮಾನ ಇದ್ರೆ ನನ್ನ ಸೊಸೆ ಇಲ್ಲೇ ಕೂತಿದ್ದಾಳಲ್ಲ, ಇವಳನ್ನೇ ಕೇಳು, ಗೊತ್ತಾಗುತ್ತೆ. ಈಗ ಯಾಕೆ ನನ್ನ ವಿಷಯ ಅಂತೀನಿ. ಸುಮ್ಮನೆ ಅಮ್ಮ, ನನ್ನ ಮಗ ನಿನ್ನ ಮದುವೆ ಆಗಿ ಇಷ್ಟು ವರ್ಷ ಆಯ್ತು, ಯಾವತ್ತಾದ್ರೂ ಒಂದು ದಿನ ನನ್ನ ಮಗನ ಪ್ರೀತಿಯಿಂದ ಮಾತಾಡ್ಸಿದೀಯಾ?
ಈಗ ನಮ್ಮ ಮುಂದೆ ಇರೋ ಟಾಪಿಕ್ ಗುರು ಮತ್ತೆ ಸವಿತಾ ಲವ್ ಬಗ್ಗೆ. ನಾನು ಅದನ್ನೇ ಹೇಳ್ತಾ ಇರೋದು. ಇಬ್ರು ಇಷ್ಟಪಟ್ಲೇನೆ ಮದುವೆ ಸಂಸಾರ ಅನ್ನೋದು. ನನ್ನ ಮಗ ನಿನ್ನ ಪ್ರೀತಿ ಮಾಡ್ತಾನೆ, ನೀನು ಮಾಡಲ್ಲ. ಇದು ಎಂಥ ಸಂಸಾರ ಅಂತೀನಿ. ಅದು ಕಮ್ಮಿ ಯಾರ್? ಹೇಳಿ ಜಾತಿ ಅವ್ರೆ. ಟೇಕ್ ದಿಸ್ 500. ಗುರು ಮತ್ತೆ ವಿಟ್ಲನ್ನ ಆಚೆ ಕಡೆ ಕರ್ಕೊಂಡು ಹೋಗಿ ಮಸಾಲೆ ದೋಸೆ ತಿನ್ಸಿ ಅಲ್ಲೇ ಬಿಟ್ಬಿಡು. ಏನ್ ಬೇಕಾದ್ರೂ ಮಾಡ್ಕೊಂಡು ಹಾಳಾಗಿ ಹೋಗ್ಲಿ. ವಾ, ಈ ಓಲ್ಡ್ ಪೀಪಲ್ ಹತ್ರ ಟಾಕ್ ಮಾಡಕ್ಕೆ ಆಗಲ್ಲ. ಹೇಳಿದ್ದನ್ನೇ ಹೇಳಿ 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 ಕೊರಿತಾ ಇರ್ತಾರೆ. ಎಕ್ಸ್ಕ್ಯೂಸ್ ಮೀ. ಅಲ್ಲ ಅಮ್ಮ, ಏನಾದ್ರೂ ಮಾಡ್ಕೊಂಡು ಹಾಳಾಗೋಗ್ಲಿ ಅಂತ ಬಿಟ್ಬಿಡ್ಬಾರ್ದಾ? ಬಿಡಲ್ಲ ಕಣೆ, ನನ್ನ ಮಗನ ಸಂಸಾರ ನೆಟ್ಟಗಾಗೋವರೆಗೂ ಬಿಡಲ್ಲ. ಕೊಲಿತಾನೇ ಇರ್ತೀನಿ. ಹಾಯ್ ಕೆಂಚಿ. ಮನೆ ಹತ್ರ ಬರ್ಬಾರ್ದು ಅಂತ ನಿಂಗೆ ಅಕ್ಕ ಅವ್ರು ಹೇಳಿಲ್ವಾ? ಮತ್ತ್ಯಾಕೆ ಬಂದೆ? ನಿಂಗೆ ನಾಚಿಕೆ ಆಗಲ್ವಾ? ಯಾಕೆ ಬೇಜಾರು ಮಾಡ್ಕೋತೀಯ ಕೆಂಚಿ? ತಗೋ 50 ರೂಪಾಯಿ. ಯಾವ್ದಾದ್ರು ಕನ್ನಡ ಸಿನಿಮಾ ನೋಡು. ದುಡ್ಡು ಯಾಕೆ ಕೊಟ್ಟಿದ್ದು? ನಿಂದ ನನಗೆ ಸಹಾಯ ಆಗ್ಬೇಕಲ್ವಾ? ಓ ಹಂಗ, ಏನ್ ಹೇಳು? ನನ್ನ ಸವಿತಂಗೆ ಏನೇನು ಇಷ್ಟ ಅಂತ ಹೇಳ್ತೀಯಾ? ಓಹೋ ಹಂಗ, ಬಕೆಟ್ನ ಒಳಗೆ ಮಾಡಿಬಿಟ್ಟು ಬಂದು ಹೇಳ್ತೀನಿ. ಬರೀ 50 ರೂಪಾಯಿಗೆಲ್ಲ ಹೇಳಕ್ಕಾಯ್ತದ? ಅಯ್ಯೋ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತ್ಯಾ? ಇನ್ನೊಂದು 50 ರೂಪಾಯಿ ಇಟ್ಕೋ. ಸಿನಿಮಾಗೆ ಹೋಗ್ಬೇಕಾದ್ರೆ ತಲೆ ತುಂಬ ಹೂವು ಮುಡ್ಕೊಂಡು ಹೋಗು. ಸವಿತಂಗೆ ಏನ್ ಇಷ್ಟ ಅಂತ ಹೇಳ್ತೀಯಾ? ಯಾರಿಗೂ ಹೇಳ್ಬಾರ್ದು. ಸವಿತಕ್ಕಂಗೆ ಕೆಮ್ಮಣ್ಣದ್ರೆ ಬಲು ಇಷ್ಟ. ಕೆಮ್ಮಣ್ಣ ಯಾಕೆ? ತಿನ್ನಕ್ಕೆ. ಅಯ್ಯಯ್ಯೋ, ಇಷ್ಟೊಂದು ಚೀಪಾಗಿ ವರ್ಕೌಟ್ ಆಗುತ್ತೆ ನನಗೆ ಗೊತ್ತೇ ಇರ್ಲಿಲ್ಲ. ಕೆಮ್ಮಣ್ಣಿಗೆ ವ್ಯವಸ್ಥೆ ಮಾಡ್ತೀನಿ. ಪೆದ್ ನನ್ ಮಗ. ಓಹೋ, ಏನ್ರಿ ಗುರುರಾಜ್ ನಮ್ಮನೆ ಕಡೆ ಏನಿದೆ ಕವರ್ಲ್ಲಿ ಇರೋದೇನು? ಕೆಮ್ಮಣ್ಣ ಸರ್. ಹೋಗಪ್ಪ ತಗೆ. ಅಲ್ಲ, ಇಂಥ ಐಡಿಯಾ ಕೊಟ್ಟಂತ ಬೃಹಸ್ಪತಿ ಯಾರ್ರೀ? ನಾನ್ ಬಾವ ಗುರು ಸವಿತಾ ಅವ್ರ ಮನೆ ಹತ್ರ ಹೋಗಿದ್ದ. ಅವ್ರ ಮನೆ ಕೆಲಸದವ್ರು ಕೆಂಚಿ ಹತ್ರ ಸವಿತಿಂಗ್ ಏನಿಷ್ಟ ಅಂತ ಕೇಳ್ದ. ಅದಕ್ಕೆ ಅವ್ರು ಕೆಮ್ಮಣ್ಣು ಉಂಡ್ಲು ಕೊಂಡ್ಕೊಂಬಂದ. ಹೊಂದ್ಕೊಂಡು ಬಂದ್ರಿ ಸರಿ ಕಣ್ರಪ್ಪ. ಈ ಮಣ್ಣು ತಗೊಂಡು ಏನ್ ಮಾಡ್ತೀರಾ ಅಂತ? ಈ ಮಣ್ಣನ್ನು ತಗೊಂಡೋಗಿ ಸವಿತಂಗ್ ತಿನ್ನಿಸ್ತೀನಿ. ಅಲ್ಲ, ಹುಡುಗರಿಗೆ ಮಣ್ಣು ತಿನ್ಸೋದು ಸಾಮಾನ್ಯ. ಫಸ್ಟ್ ಟೈಮ್ ಕಂಡ್ರೆ ನೀವು ಒಬ್ಬ ಹುಡುಗಿಗೆ ಮಣ್ಣು, ಅದರಲ್ಲೂ ಕೆಮ್ಮಣ್ಣು ತಿನ್ಸ್ಬೇಕು ಅಂತ ಹೊರಟಿದ್ರ? ಬೇಷ್, ಕಿಪಿಟ. ಸರ್, ಇಷ್ಟು ದಿನ ವಿಠಲನ ಹತ್ರ ಅಡ್ವೈಸ್ ತಗೋತಾ ಇದ್ದೆ. ಮೊಟ್ಟ ಮೊದಲನೇ ಬಾರಿಗೆ ನಿಮ್ಮೊಂದೊಂದು ಪ್ರಶ್ನೆ. ಈ ಮಣ್ಣನ್ನ ಸವಿತಂಗ್ ತಿನ್ನಿಸ್ಲಾ ಬೇಡ? ಅದು ನೋಡಿ, ಮಣ್ಣು ತಿನ್ಸೋ ವಿಚಾರ, ಅದರಲ್ಲೂ ಕೆಮ್ಮಣ್ಣು ತಿನ್ಸೋ ವಿಚಾರದಲ್ಲಿ ನಾವು ಸಿಕ್ಕಾಪಟ್ಟೆ ವೀಕು. ಇಷ್ಟು ದಿವಸ ಅವ್ರ ಹತ್ರ ತಗೋತಾ ಇದ್ರಲ್ವಾ, ಅವ್ರ ಹತ್ರನೇ ಕಟ್ಟಾಯ್ತು. ಏನೋ ಮಾಡೋದು ಇವಾಗ? ಸವಿತಂಗೆ ಕೆಮ್ಮಣ್ಣು ಅಂದ್ರೆ ತುಂಬಾ ಇಷ್ಟ ಅಂತ ನೀವು ಕೊಂಡ್ಕೊಂಡ್ ಬಂದಿದ್ಯಾ. ಯಾಕೆ ವೇಸ್ಟ್ ಮಾಡ್ಬೇಕು? ತಗೊಂಡೋಗಿ ತಿನ್ಸು. ತಿಂತಾಳ ಸವಿತಾ? ಕೆಂಚಿ ಹೇಳಿದಾಳೆ ಅಂದ್ಮೇಲೆ ಸವಿತಾನು ತಿನ್ಬೇಕು, ರಜ್ಜಿನ ತಿನ್ಬೇಕು. ಹಾಯ್ ಸವಿತಾ. ನನ್ ಹಿಂದೆ ಮುಂದೆ ಅಲ್ಲಿಯೋದ್ ಬಿಟ್ಟು ನಿಂಗೆ ಬೇರೆ ಕೆಲ್ಸನೇ ಇಲ್ವೇನೋ? ನಾನು ನಿನ್ನ ಎಷ್ಟು ಪ್ರೀತಿಸ್ತೀನಿ ಅಂತ ನಿನ್ಗೇನು ಗೊತ್ತು? ಅಲ್ಲ, ನಾನು ಏನು ಕೊಟ್ಟರು ಬೇಡ ಅಂತೀಯಲ್ಲ? ನಮ್ಗೆ ಇಷ್ಟವಾಗಿರೋದನ್ನ ಕೊಟ್ಟರೆ ನಾವು ಬೇಡ ಅಂತ ಹೇಳಲ್ಲ. ನಮ್ಗೇನ್ ಇಷ್ಟ ಅಂತ ತಿಳ್ಕೊಂಡು ಅದನ್ನ ತಂದು ಕೊಡ್ಬೇಕಪ್ಪ. ಇವತ್ತು ನಾನು ತಂದಿರೋದನ್ನ ನೀನು ಬೇಡ ಅಂತ ಅನ್ನೋದೇ ಇಲ್ಲ. ನಿನಗೋಸ್ಕರ ಏನು ತಂದಿದ್ದೀನಿ ಗೊತ್ತಾ? ಕೆಮ್ಮಣ್ಣು. ನಿನ್ ತಲೆಯಲ್ಲಿರೋದನ್ನ ಆಚೆ ತೆಗ್ದಿದ್ಯಾ? ಇಲ್ಲಮ್ಮ, ನಿನಗೋಸ್ಕರ ಅಂಗಡಿಯಿಂದ ದುಡ್ಡು ಕೊಟ್ಟು ತಂದಿದ್ದೀನಿ. ಕೆಮ್ಮಣ್ಣು ನನ್ಗ? ನಿನಗೆ. ತಗೋ ತಗೋ, ತಿನ್ನು ತಿನ್ನು. ಏ, ಮದ್ವೆಗಿಂತ ಮುಂಚೆ ಯಾರಾದ್ರೂ ಕೆಮ್ಮಣ್ಣು ತಿಂತಾರೇನೋ? ಸಾಮಾನ್ಯ ಜ್ಞಾನನೂ ಇಲ್ವಾ ನಿನ್ಗೆ? ಕೆಲವು ಸತಿ ತಿಂತಾರಂತೆ. ಯಾರು ಹೇಳ್ದವ್ರು ನಿಂಗೆ? ರಂಗಮ್ಮ ಅಂತ ಒಬ್ರು ಇದ್ದಾರೆ. ಅವ್ರು ಹೇಳಿದ್ರು, ಹೆಣ್ಣು ಮಕ್ಕಳಿಗೆ ವಿಟಮಿನ್ ಪ್ರೋಟೀನು ಕಡಿಮೆ ಆದಾಗ ಕೆಮ್ಮಣ್ಣು ತಿಂತಾರೆ ಅಂತ ಹೇಳಿದ್ರು. ಈಗೇನೋ ಕೆಮ್ಮಣ್ಣು ತಿನ್ನಲ್ವಾ? ನೋಡು, ನನಗ್ ಕೋಪ ಬರ್ಸ್ಬೇಡ. ನಾನ್ ಜನರನ್ನೆಲ್ಲ ಕರೆಯೋದಕ್ಕಿಂತ ಮುಂಚೆ ಇಲ್ಲಿಂದ ಓಡ್ ಹೋಗು. ಇಲ್ದೆ ಹೋದ್ರೆ ಇದೇ ಕೆಮ್ಮಣ್ಣನ್ ಕೆಲ್ಸಿ ನಿನ್ ಮೂತಿಗೆ ಬಳ್ದು ಆಂಜನೇಯನ್ ಮೂತಿನ ಮಾಡ್ಬಿಡ್ತೀನಿ. ಹೋಗ, ಏ ಹೋಗ. ಲೋ ಬಿಟ್ಟಿಲ್ಲ, ಯಾಕೋ ಇದು ವರ್ಕೌಟ್ ಆಗ್ಲಿಲ್ಲ ಕಣ. ಈ ಐಡಿಯಾ ಇಲ್ಲ ಕಣೋ, ನಿನಗೆ ಯಾವ ಐಡಿಯಾ ಕೊಟ್ಟರು ವರ್ಕೌಟ್ ಮಾಡೋಕ್ಕಾಗಲ್ಲ. ನಾನು ಎಷ್ಟು ಅಂತ ತಲೆ ಕೆಡ್ಸ್ಕೊಂಡು ನಿಮ್ಗಳಿಗೆ ಐಡಿಯಾ ಕೊಡ್ಲಿ. ನೆಟ್ಟಿಗೆ ಒಂದು ಹುಡುಗಿನ ಲವ್ ಮಾಡೋಕ್ಕಾಗಿಲ್ಲ ಅಂದ್ರೆ ನಿಮ್ಮಂಥವ್ರು ಲವ್ ಯಾಕ್ರ ಮಾಡ್ತೀರಾ? ಅಪ್ಪ, ನೀವು ತೆಪ್ಪಗಿದ್ಬಿಡಪ್ಪ. ನಾನೇ ಆ ಸವಿತನ ಹತ್ರ ಮಾತಾಡಿ ನಿಮ್ಮಿಬ್ಬರು ಲವ್ಗೆ ಒಂದು ಬ್ರಿಡ್ಜ್ ಕಟ್ತೀನಿ. ಗುರು, ಒಂದು ಕೆಲಸ ಮಾಡು, ನೀನು ಇಲ್ಲೇ ಇರು, ನಾನು ಹೋಗಿ ಸವಿತನ ಹತ್ರ ಮಾತಾಡ್ಕೊಂಡು ಬರ್ತೀನಿ. ಮಾತಾಡೋದಷ್ಟೇ ಅಲ್ಲ, ಅವಳಿಗೆ ನಾನು ಲವ್ ಬಗ್ಗೆ ತಿಳಿಸ್ಬೇಕು. ನೀನ್ ನೋಡ್ತಾ ಇರೋ, ನಿಮ್ಮಿಬ್ಬರು ಲವ್ನ ಹಂಗಂಗೆ ಕುದುರಿಸ್ಬಿಡ್ತೀನಿ. ಪ್ಲೀಸ್ ಸವಿತಾ. ಸರ್, ನಿಮ್ಮನ್ನೆಲ್ಲೋ ನೋಡ್ದಂಗಿದೆಯಲ್ಲ, ಯಾರು ನೀವು? ನಾನು ಐಎಂ ವಿಠಲ್ ಮೂರ್ತಿ ಎಮ್ಮೆ, ಗಂಡುಗಳ ವಂಶದ ಮನೆಗೆ ಸೇರಿದವನು. ಏನಾಗ್ಬೇಕಾಗಿತ್ತು? ನಿಮ್ಮನ್ನೇ ನೋಡ್ಬೇಕಾಗಿತ್ತು. ನೋಡಾಯ್ತಲ್ಲ, ಹೋಗ್ಬೋದು. ನಿಮ್ಮ ಹತ್ರ ಮಾತಾಡ್ಬೇಕಾಗಿತ್ತು. ನಮ್ ಗುರು ಇದನ್ನಲ್ಲ, ಸಿಕ್ಕಾಬಟ್ಟೆ ಒಳ್ಳೆ ಹುಡುಗ. ಒಂದು ದುಶ್ಚಟನೂ ಇಲ್ಲ ಮೇಡಮ್. ಬೀಡಿ ಸೇದಲ್ಲ, ಸಿಗರೇಟ್ ಸೇದಲ್ಲ, ತಂಬಾಕು ಹಾಕಲ್ಲ,
ಎಂಡ ಕುಡಿಯಲ್ಲ ಪ್ಲೇಸ್ ಇರುತ್ತಲ್ಲ ಲೆಕ್ಕ ಹಾಕೊಡಿ ನೀವು ಇನ್ನಿಷ್ಟು ಒಳ್ಳೆ ಹುಡುಗರು ಬೇಡ ಅಂತ. ಅಲ್ಲ ಏನು ಇಲ್ದೇ ಇರೋಂತನ ಕಟ್ಕೊಂಡು ನಾನೇನ್ ಮಾಡ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಏನ್ ಸವಿತಾರ ಹೀಗ್ ಮಾತಾಡ್ತೀರಾ? ಅಂತ ಒಳ್ಳೆ ಹುಡುಗ ಸಿಗಬೇಕು ಅಂತಂದ್ರೆ ನೀವು ಜನ್ಮ ಜನ್ಮಾಂತರದ ಪುಣ್ಯ ಮಾಡಿರ್ಬೇಕು. ಹಾಗಾದ್ರೆ ಗುರುದೇ ಯಾವ ದುಶ್ಚಟನೂ ಇಲ್ಲ ಅಂತ ನೀವು ನಂಗೆ ಗ್ಯಾರಂಟಿ ಕೊಡ್ತೀರಾ? ಗುರು ನಿಮ್ ಬಗ್ಗೆ ಏನ್ ಹೇಳಿದ ಗೊತ್ತಾ? ಒಂದ್ ನಿಮಿಷ ಅವ್ರು ಹೇಳಿರೋ ಮಾತನ್ನ ರೆಕಾರ್ಡ್ ಮಾಡ್ಕೋಬೇಕು ಅಂತ ಅನ್ನಿಸ್ತಿದೆ. ನಾನು ರೆಕಾರ್ಡ್ ಮಾಡ್ಕೊಳ್ತೀನಿ, ನೀವು ಹೇಳ್ತಾ ಹೋಗಿ. ಗುರು ನಿಮ್ ಬಗ್ಗೆ ಏನ್ ಹೇಳಿದೆ ಗೊತ್ತಾ? ನಾನು ನಿಮ್ಮನ್ನೇ ಲವ್ ಮಾಡ್ತೀನಿ ಅಂತ ಹೇಳ್ದ. ನೀವಿಷ್ಟು ಹೇಳಿದ್ಮೇಲೆ ನಿಮ್ಮ ಉದ್ದೇಶ ಏನು ಅಂತ ನನಗೆ ಗೊತ್ತಾಗ್ತಿದೆ. ನನ್ನ ಮನಸ್ಸಲ್ಲಿದ್ದಿದ್ದ ಅನುಮಾನಗಳಿಗೆ ಈಗೊಂದು ಸೊಲ್ಯೂಷನ್ ಸಿಗ್ತಾ ಇದೆ. ನಿನ್ನ ಮನಸ್ಸಲ್ಲಿ ಏನಿದೆ ಅದನ್ನ ಡೈರೆಕ್ಟ್ ಆಗಿ ಹೇಳ್ಬಿಡು, ಓಕೆನಾ ಇಲ್ವಾ? ನನ್ನ ನಿರ್ಧಾರನ ನನಗೆ ಡೈರೆಕ್ಟಾಗಿ ಹೇಳೋಕ್ಕಾಗಲ್ಲ. ರೆಕಾರ್ಡ್ ಆಗಿರೋ ವಾಯ್ಸ್ನ ಇನ್ನೊಂದು ಸಾರಿ ಕೇಳಿಸ್ಕೊಂಡು ಆಮೇಲೆ ನಾನು ಡಿಸಿಷನ್ ಹೇಳ್ತೀನಿ. ಬಾಯ್. ಏನಾಯ್ತು ಬಿಟ್ಲಾ? ನಾವು ಕೂಡ ಒಂದು ಐಡಿಯಾನು ವರ್ಕೌಟ್ ಆಗಲ್ಲ ಅಂತ ನನಗೆ ಅವಮಾನ ಮಾಡ್ತಿದ್ರೆ ಮಾತಾಡ್ದೆ. ಒಂದ್ಸತಿ ಸವಿತಾ ಅವ್ರ ಹತ್ರ ಮಾತಾಡ್ದೆ, ನಿರ್ಧಾರ ನಾನೇ ಮನೆಗೆ ಬಂದು ತಿಳಿಸ್ತೀನಿ ಅಂದ್ರು. ಇದಕ್ಕೇನು ಹೇಳ್ತೀರಾ? ವೆರಿ 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 ಗುಡ್ ಜಾಬ್. ಲವರ್ಸ್ನ ಬಂದ್ ಮಾಡೋದಕ್ಕೆ ಹೋರಾಡಿದ್ಯಲ್ಲ, ಹ್ಯಾಟ್ಸ್ ಆಫ್ ಟು ಯು. ಥ್ಯಾಂಕ್ ಯು ವೆರಿ ಮಚ್ ಅಜತ್ಗೆ. ಬಿಟ್ಲಾ ನಿನಗೆ ಯಾವ ತರ ಥ್ಯಾಂಕ್ಸ್ ಹೇಳ್ಬೇಕು ಅರ್ಥ ಆಗ್ತಾ ಇಲ್ಲ ಕಣ ನನಗೆ. ಮದ್ವೆ ಬಂದಾಗ್ಲಿ ಸುಮ್ಮನೆ ನಿನ್ನ ಹತ್ರ ಏನು ವಸೂಲಿ ಮಾಡ್ಬೇಕಾದ್ರೆ ನಾನು ವಸೂಲಿ ಮಾಡ್ಕೋತೀನಿ. ಕಣ್ಣು ಮುಂದೆ ಕಾಂಜಿ ಪಿಂಜಿ ನಾಯಿ ಕುನ್ನಿ ಮರಿಗಳೆಲ್ಲ ಕುದುರ್ಬಿಟ್ಟು ರೇ ನಮಗೂ ನಿಮಗೂ ಮದುವೆ ಅಂತಾಗ 10 ವರ್ಷಗಳಾದ್ವಲ್ಲ, ನನ್ನ ಮತ್ತು ನಿಮ್ಮ ಲವ್ ಕುದುರೋದು ಯಾವತ್ತು? ಮೊದಲು ಅವರಿಬ್ರು ಮ್ಯಾರೇಜ್ ಆಗ್ಲಿ, ಆಮೇಲೆ ಈ ಟಾಪಿಕ್ ಬಗ್ಗೆ ಥಿಂಕ್ ಮಾಡ್ತೀನಿ. ಅಲ್ಲಿವರೆಗೂ ಯು ಜಸ್ಟ್ ಕೀಪ್ ಕ್ವೈಟ್. ಹಾಯ್. ಅತ್ತವ್ರೆ ನಾ ಹೇಳ್ತಿರ್ಲಿಲ್ಲ ಸವಿತಾ ಅಂತ, ಅದು ಇವರೇನೆ. ತುಂಬಾ ಲಕ್ಷಣವಾಗಿದೆಯಮ್ಮ. ಮದುವೆ ಒಪ್ಪಿದ್ದೀನಿ ಅಂತ ನಗುತ್ತಾ ಹೇಳ್ಬಿಡ್ತೀಯಮ್ಮ. ನಾನು ಮದ್ವೆಗೆ ಒಪ್ಕೊಂಡಿದ್ದೀನಿ. ನೋಡಿ, ನಿಮ್ಮೆಲ್ಲರೂ ಕೋಆಪರೇಷನ್ ಇಲ್ಲದೆ ಇದ್ರೆ ನಾನೀ ಮದುವೆ ಆಗಕ್ಕೆ ಸಾಧ್ಯ ಇಲ್ಲ. ಯು ಡೋಂಟ್ ವರಿ, ಇದನ್ನ ನಮ್ಮ ಮಹಿಳಾ ಸಂಘದ ಪ್ರಾಜೆಕ್ಟ್ ತರ ತಗೊಳ್ತೀನಿ. ಮದುವೆ ಖರ್ಚು ವೆಚ್ಚಗಳನ್ನೆಲ್ಲ ನಮ್ಮ ಕೈ ಕೊಟ್ಬಿಟ್ರೆ ನಾವೇ ಮುಂದೆ ನಿಂತು ಮದುವೆ ಅಂತ ಮಾಡಿಸಿ ತಲೆ ಮೇಲೆ ಒಂದು 4 ಅಕ್ಷತೆಗಳು ಹಾಕ್ಬಿಡ್ತೀವಿ. ಮದ್ವೆ ಎಲ್ಲಿ, ಯಾವಾಗ, ಯಾವ ಛತ್ರ ಅಂತ ಡೀಟೇಲ್ ಆಗಿ ಹೇಳ್ತೀರಾ? ಹೇಳ್ತೀನಿ, ಆದ್ರೆ ಮೊದಲು ನಾನು ಹೇಳೋ ಮಾತನ್ನು ಕೇಳಿ. ನಾನು ಇಷ್ಟಪಟ್ಟಿರೋದು ನಿಮ್ಮನೆ ಹುಡುಗನ್ನ. ಈ ಮನೇಲಿ ಮದುವೆ ಆಗ್ತಾರ ಹುಡುಗ ಹತ್ರ ನಾನೇ ರೀ. ನಾನು ನಿಮ್ಮ ಮದುವೆ ಆಗಕ್ಕೆ ರೆಡಿ ರೀ. ತಡಿಯಾ, ತೆಪ್ಪಗ್ ನಿಂತ್ಕೊಳ್ಳೋ. ಸವಿತಾ ಹೇಳ್ತಾ ಇರೋದು ನನ್ನ ಬಗ್ಗೆ. ಅಲ್ಲ, ನಾ ಮನೆಗೆ ಬಂದು ನನ್ನ ಜೊತೆ ಮಾತಾಡಿದ್ನಲ್ಲ ವಿಟ್ಲನ್ ಬಗ್ಗೆ. ಏನ್ ಹೇಳ್ತಾ ಇದೀಯಾ? ವಿಟ್ಲ ನನ್ನ ಜೊತೆ ಮಾತಾಡ್ದ. ಆ ಮಾತನ್ನ ಕೇಳಿ ನಾನು ತುಂಬಾ ಇಂಪ್ರೆಸ್ ಆಗಿದ್ದೀನಿ. ಆ ಮಾತುಗಳನ್ನ ನೀವು ಕೇಳಿಸ್ಕೊಳ್ಳಿ. ನಾನು ನಿನ್ನನ್ನು ತುಂಬಾ ಪ್ರೀತಿ ಮಾಡ್ತಿದ್ದೀನಿ. ನೀನಿಲ್ಲದೆ ನಾನು ಬದುಕೋಕೆ ಸಾಧ್ಯನೇ ಇಲ್ಲ. 3 6 ಆಗಲಿ 6 3 ಆಗಲಿ ನಾನು ನಿನ್ನನ್ನೇ ಮದುವೆ ಆಗ್ತೀನಿ. ನಿನ್ನನ್ನು ರಾಣಿ ಥರ ನೋಡ್ಕೋತೀನಿ. ನನ್ನ ಕನಸು ಮನಸ್ಸಲ್ಲೆಲ್ಲ ನೀನೇ ತುಂಬಿಕೊಂಡಿದ್ಯಾ. ನೀನೇ ನನ್ನ ಹೆಂಡತಿ. ನಿನ್ನ ಬಿಟ್ಟು ಬದುಕೋಕೆ ಸಾಧ್ಯ ಇಲ್ಲ. ನಂಬೇಡಿ, ಯಾರು ನಂಬೇಡಿ. ಇದಕ್ಕಿಂತ ಮುಂಚೆ ಕೆಲವು ಮಾತುಗಳನ್ನಾಡಿದ್ದೆ, ಅದನ್ನ ಎಡಿಟ್ ಮಾಡ್ಬಿಟ್ಟಿದ್ದಾರೆ. ಗುರು ನನ್ನ ಹತ್ರ ಏನೇನು ಹೇಳಿದ್ನೋ ಅದನ್ನ ಗುರು ಹೇಳಿದ ಹಾಗೆ ನಾ ಇವ್ರ ಹತ್ರ ಹೇಳಿದ್ದೀನಿ ಅಷ್ಟೇ. ಅಡಿ ಅಂದ್ರೆ ನೀವು ಉಸಿರು ಒಳ್ಳೆ ಅಂತ ನಂಗೆ ಗೊತ್ತಿತ್ತು ಕಣ್ರಿ. ನಿಮ್ಮ ಬಣ್ಣ ಇವತ್ತೆಲ್ಲ ಬಯಲಾಗೋಯ್ತು ರೇ. ಆ ಮಾತುಗಳನ್ನ ಕೇಳಿಸ್ಕೊತಾ ಇದ್ರೆ ನೀವೇ ಭಾವಾವೇಶಕ್ಕೆ ಒಳಗಾಗಿ ಹೇಳ್ತಾ ಇದ್ದೀರಾ. ಇಲ್ಲಿ ಯಾರ ಪರವಾಗಿ ಯಾರು ಮಾತಾಡಿದ್ದಾರೆ ಅನ್ನೋದು ನಂಗೆ ಬೇಕಾಗಿಲ್ಲ. ವಿಟ್ಲ ನನ್ನ ಜೊತೆ ಆಡಿದ ಮಾತನ್ನ ಕೇಳಿ ನಾನು ತುಂಬಾ ಇಂಪ್ರೆಸ್ ಆಗಿದ್ದೀನಿ. ಆಗ್ಲೇ ನನಗೆ ಗೊತ್ತಾಯ್ತು ವಿಟ್ಲ ನನ್ನ ತುಂಬಾ ಪ್ರೀತಿಸ್ತಿದ್ದಾರೆ ಅಂತ. ಬಿಟ್ಟಲ್ಲ, ನನ್ನ ಲವ್ನ ಸೆಟಲ್ ಮಾಡ್ತೀನಿ ಅಂತ ಹೋಗಿ ನೀನೇ ಅವಳನ್ನ ಪಟಾಯಿಸಿ ಮದುವೆ ಆಗ್ಬೇಕು ಅನ್ಕೊಂಡಿದ್ದೀನಿ. ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ಕಣ, ನಾನು ಆ ಉದ್ದೇಶ ಇಟ್ಕೊಂಡು ಮಾತಾಡಿಲ್ಲ ಕಣ. ಏನಪ್ಪ ಸ್ವಲ್ಪ ಬರ್ತೀರಾ ಇಲ್ಲೇ? ನಾನು ಬರಲ್ಲಮ್ಮ. ಬೇಡ ಬಿಡಿ, ನಾನೇ ಅಲ್ಲಿಗೆ ಬರ್ತೀನಿ. ಹೇಗಾದ್ರೂ ಮಾಡಿ ಈ ಪ್ರಾಬ್ಲಮ್ನ ನೀವೇ ಸಾಲ್ವ್ ಮಾಡಬೇಕು. ಮಾತಾಡ್ಬೇಡಿ ನೀವು. ಏ ಅಯೋಗ್ಯ ರಾಜ ಗುರ್ರಾಜ, ನಿನಗಾಗಲೇ ಬಿಡ್ಕೊಂಡೆ ತಾನೆ ನಾನೇ ಟ್ರೈನಿಂಗ್ ಕೊಡ್ತೀನೋ ಅಂತ. ನನ್ನ ಮಾತಿಗೆ ಎಲ್ಲೇ ಬೆಲೆ ಕೊಟ್ಟೆ. ವಿಟ್ಲ ಕೊಡ್ಲಿ ಅಂದೆ. ಅವ್ನು ನೋಡು ಟ್ರೈನಿಂಗ್ ಕೊಡೋ ನೆಪದಲ್ಲಿ ಅವಳನ್ನ ಪುಟ್ಟಿಗೆ ಹಾಕ್ಬಿಟ್ಟವನೆ. ಮೇಡಮ್ ಅವರೇ, ಏನೋ ಆದದ್ದು ಆಗೋಗ್ಬಿಟ್ಟೆ. ದಯವಿಟ್ಟು ನಮ್ಮ ಮಳೆ ಅಂದ್ರೆ ಬಿಟ್ಕೊಟ್ಬಿಡಿ. ನಾನು ಒಂದ್ಸಲಿ ಡಿಸೈಡ್ ಮಾಡಿದ್ಮೇಲೆ ಮುಗೀತು, ನಾನು ವಿಟ್ಲನ್ನೇ ಮದುವೆ ಆಗೋದು. ಹಾಯ್ ವಿಠಲ್, ಚಾಕ್ಲೇಟ್. ಚಾಕ್ಲೇಟ್ ಕೊಡಬೇಕಾಗಿರೋದು ನಂದಲ್ಲ, ಗುರುಗೆ. ನೋ ನಾನು ನಿನ್ಗೆ ಕೊಡೋದು, ಯಾಕಂದ್ರೆ ನೀನೇ ತಾನೇ ನನ್ನ ಭಾವಿ ಗಂಡ. ಯಾಕ್ರಿ ನಮ್ಮ ಮನೆಗೆ ಬಂದು
ನಂಬಿಕೆ ಬೇಡ ತಾನೇ ಅವ್ರ ಮನೆಗೆ ಹೋಗಿ ಗಾಳಿ ಹಾಕಿ ಬಂದಿದ್ದು. ಸವಿತಾ ಪ್ರಮಾಣ ಮಾಡಿ ಹೇಳ್ತೀನಿ, ವಿಠಲಂಗೆ ಈ ತರ ಮಾತಾಡು ಅಂತ ಹೇಳ್ಕೊಟ್ಟು ನಾನೇ. ಅವ್ನು ನನ್ನ ಪರವಾಗಿ ಮಾತಾಡಿದಾನಷ್ಟೇ. ನೀನೇನಾರು ನನ್ನ ಮದುವೆ ಆಗಲ್ಲ ಅಂದ್ರೆ ನನ್ನ ಜನ್ಮದಲ್ಲಿ ಮದುವೆನೇ ಆಗಲ್ಲ. ಟೆನ್ಷನ್ ಆಗ್ತಿದ್ಯಾ? ಆಗದೆ ಇರುತ್ತಾ? ನೀವು ಬಂದು ಹೋದಾಗಿಂದ ನನ್ನ ಹೆಂಡತಿ ನನ್ನ ತಲೆ ಮಟ್ಕಿ 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 ನನ್ನ ತಲೆ ಹೆಂಗಾಗಿದೆ ನೋಡ್ರಿ. ಆಕ್ಚುಲಿ ಗುರು ತರ 4-5 ಜನ ನನ್ನ ಹಿಂದೆ ಅಲಿತಿದ್ರು, ಛೇಡಿಸ್ತಿದ್ರು, ರೇಗಿಸ್ತಿದ್ರು. ಗುರುನು ಅದೇ ತರನ ಬೇರೆ ತರನ ಅಂತ ನಾನು ತಿಳ್ಕೊಬೇಕಾಗಿತ್ತು. ವಿಟ್ಲ ಬಂದು ಗುರು ಬಗ್ಗೆ ಹೇಳಿದ ತಕ್ಷಣ ಗುರು ಬಗ್ಗೆ ನನ್ನ ಮನ್ಸಲ್ಲಿದ್ದ ಅನುಮಾನ ಎಲ್ಲ ಬಗೆಹರಿತು. ಬಗ್ಗೆ ಇರುತ್ತೋ ಅಂತೀರಾ? ನಮ್ಮ ಮಳೆಂದ್ರೆ ಮದುವೆ ಆಗ್ತೀನಿ ಅಂತೀರಾ? ಏನ್ರಿ ಇದೆಲ್ಲ? ನಿಮ್ಮೆಲ್ರಿಗೂ ಸಣ್ಣ ಶಾಕ್ ಕೊಡೋಣ ಅಂತ ಹಾಗೆ ಹೇಳ್ದೆ. ನಾನ್ ಮದ್ವೆ ಆಗೋದು ಗುರುನೇ.